ಮಾರುತಿ, ಇವತ್ತು ದಿನ ಪೂರ್ತಿ ನಮ್ಮ ಪುತ್ರ ಏನೇನ್ ಕಾರ್ಯ ಮಾಡಿದ್ರು? ನಮ್ಗೆ ಒಬ್ಬ ತಾತ ಸಿಕ್ಕಿದ್ರು ಶಿವ ಮಂದಿರದ ಹತ್ರ. ಅವರು ಹೊಲದಲ್ಲಿ ಇವತ್ತು ಭೂಮಿ ತಾಯಿ ಪೂಜೆ ಮಾಡ್ತಿದ್ರು. ನಾವು ಅವ್ರ ಪೂಜೆಗೆ ಸಹಾಯ ಮಾಡಿದ್ವಿ. ಒಳ್ಳೆ ಕೆಲಸ ಮಾಡಿದ್ರಿ. ಹೌದು, ಇವತ್ತು ನೀವು ನಿಮ್ಮ ಸ್ನೇಹಿತರ ಜೊತೆ ಆಟಾಡಕ್ ಹೋಗಿದ್ರಲ್ವಾ? ಅವ್ರ ಜೊತೆ ನೀವು ಜಗಳ ಮಾಡ್ಕೊಂಡಿಲ್ಲ ತಾನೇ? ಇಲ್ಲ ಅಮ್ಮ. ಮತ್ತಿನೇನು, ಹಸಿವಾಗ್ತಿದ್ಯಾ? ನಿಮಗೆ ಲಡ್ಡು ತರ್ಲಾ? ಲಡ್ಡುನು ಬೇಡ ಅಂತಿದಾರಲ್ಲ. ಹಾಗಿದ್ರೆ ಇವ್ರ ಮನಸ್ಸಿನಲ್ಲಿ ಏನೋ ಚಿಂತೆ ಕಾಡ್ತಾ ಇದೆ. ಬಹಳ ದಿವಸದಿಂದ ಗಮನಿಸ್ತಾ ಇದ್ದೀನಿ, ಅವ್ರು ಏನೇನೋ ಹುಡುಕ್ತಾ ಇದ್ದಾರೆ. ಬಹುಶಃ ಅವ್ರಿಗದು ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಮಾರುತಿ, ನಿಮ್ಮ ಚೆಂಡು ಕಳ್ದು ಹೋಗಿತ್ತಲ್ವಾ? ಸಿಕ್ತ ನಿಮಗೆ? ನೀವು ಹುಡುಕೋದನ್ನಂತೂ ನಿಲ್ಸಿಲ್ಲ ತಾನೇ? ಮಾರುತಿ, ಹುಡುಕ್ತಾನೇ ಇರಬೇಕು. ಗೋಡೆಗಳ ಹಿಂದೆ, ಕಣಜದಲ್ಲಿ, ಅಲ್ಲಿ ಇಲ್ಲಿ ಹುಡುಕ್ತಾನೆ ಇರಬೇಕು. ಎಲ್ಲಾದ್ರೂ ಸಿಕ್ಕೇ ಸಿಕ್ಕುತ್ತೆ. ನೀವು ಹುಡುಕೋ ಪ್ರಯತ್ನನ ಬಿಡಲೇಬಾರ್ದು. ಅಮ್ಮ, ನಾವ್ ಯಾರನ್ನಾದ್ರೂ ಹುಡುಕ್ತಿದ್ದಾಗ ಅವ್ರು ನಮಗ್ ಸಿಗ್ಲಿಲ್ಲ ಅಂದ್ರೆ ಆಗ ನಮ್ಗೆ ಯಾರು ಸಹಾಯ ಮಾಡ್ತಾರೆ? ಯಾರ್ ಮಾರ್ಗದರ್ಶನ ತೋರಿಸ್ತಾರೆ? ಮಾರ್ಗದರ್ಶನ ಮಾಡಿಸೋರು ಜ್ಞಾನಿಗಳಾಗಿರ್ತಾರೆ. ನಮಗೇನಾದ್ರೂ ಸಂಕಷ್ಟಗಳು ಬಂದ್ರೆ ನಾವು ಮಹಾಜ್ಞಾನಿಗಳಾದ ಗುರುದೇವ ಮತಂಗ ಋಷಿಗಳ ಬಳಿಗೆ ಹೋಗ್ತೀವಿ. ಮತಂಗ ಋಷಿಗಳ? ಹಾ, ಈ ವಿಚಾರ ನಮಗ್ ಮೊದ್ಲೇ ಯಾಕೆ ಗೊತ್ತಾಗ್ಲಿಲ್ಲ? ನಾವ್ ಹೇಳಿರ್ಲಿಲ್ವಾ ಅಮ್ಮ? ನಿಮ್ಮಷ್ಟು ಬುದ್ಧಿವಂತರು ಯಾರೂ ಇಲ್ಲ. ನಾವ್ ಈಗ್ಲೇ ಅವ್ರ ಹತ್ರ ಹೋಗ್ಬೋದಾ? ಇಷ್ಟೊತ್ತಲ್ಲ ಬೇಡ ಪುತ್ರ, ರಾತ್ರಿ ಆಗಿದೆ. ಬೆಳಗಾದ್ಮೇಲೆ ಹೋದ್ರಾಯ್ತು. ಆದರೆ ನೀವು ದಯಮಾಡಿ ಸ್ನಾನ ತಿಂಡಿಗಳನ್ನು ಮುಗಿಸಿ ನಂತರ ಹೋಗಬೇಕು, ತಿಳಿಯಿತೆ? ಸರಿ ಅಮ್ಮ. ಮಾರುತಿ ಇಲ್ದೆ ಹೋದ್ರೆ ನಮ್ಮ ಜೀವನ ಬಣ್ಣ ಇಲ್ದಿರೋ ಚಿತ್ರ ಥರ ಆಗುತ್ತೆ. ಈಗೇನು ಮಾಡೋದು? ನನ್ನಿಂದ ಇನ್ನು ಮುಂದೆ ಸಹಿಸ್ಕೊಳಕ್ಕಾಗಲ್ಲ ಮಿತ್ರರೇ. ನಾನು ಹೋಗ್ತಾ ಇದ್ದೀನಿ, ನೀವು ಬನ್ನಿ. ಮಾರುತಿ, ಹೇ ಜಗನ್ ಮಗನ್ ಬಂದು, ನೀವೆಲ್ಲ ಎಲ್ಲಿಗೆ ಹೋಗ್ತಿದ್ದೀರಾ? ಬಂದು ನಮ್ಮನ್ನೆಲ್ಲಿ ಕರ್ಕೊಂಡು ಹೋಗ್ತಿದ್ದೆ ನೀನು? ಯಾವುದೋ ತೋಟ, ಅಲ್ಲಿ ಯಾರು ಕೂಡ ಓಡಾಡೋದಿಲ್ವಂತೆ. ನಾವು 3 ಜನ ಅಲ್ಲಿ ಆರಾಮವಾಗಿ ಆಟ ಆಡೋಕೆ ಬೇಕಾದಷ್ಟು ಜಾಗ ಇರುತ್ತಂತೆ. ಒಳ್ಳೆ ಆನಂದವಾಗಿರುತ್ತಲ್ಲಿ. ಹಾ ಹಾ, ಏನ್ ಹೇಳಿ? ಕೆಲವು ದಿನಗಳಿಂದ ನಾವು 3 ಜನ ಬೇರೆ ಬೇರೆ ತರ ಆಟ ಆಡಿ ಆನಂದ ಪಟ್ವಿ. ನಮ್ಮ 3 ಜೋಡಿ ಏನ್ ಹೇಳೋಣ ಅದ್ರ ಮಾಡಿ. ಹಾಗಾದ್ರೆ ನಡೀರಿ ನಡೀರಿ ನಡೀರಿ. ಅವ್ರನ್ನೆಲ್ಲ ನಾವು ನಮ್ ದಾರಿಗೆ ಹೇಗೆ ಹೇಳ್ಕೊಳ್ಳೋದು? ಕಿರುಬೆರಳಿಂದ ಆಗೋ ಕೆಲ್ಸಕ್ಕೆ ಕೊಡ್ಲಿ ಯಾಕೆ ತಗೋಬೇಕು? ಜಗನ್ ಮಗನ್ ಬಂದು, ನಮ್ಗಳ ಮಧ್ಯೆ ಮಿತ್ರತ್ವ ಇಲ್ಲ ಅಂದ್ಮೇಲೆ ನಾವಿಲ್ಲಿದ್ ಏನ್ ಮಾಡ್ಬೇಕು? ನಾವು ಸ್ವಲ್ಪ ದಿನಗಳ ಕಾಲ ನಮ್ಮ ಅಜ್ಜಿ ಮನೆಗೆ ಹೋಗೋದೇ ಉತ್ತಮ. ಅಲ್ಲಿ ನಮ್ಗೆ ಯಾರ್ಯಾರೋ ಹೊಸ ಮಿತ್ರರು ಸಿಗ್ತಾರೆ. ಮಾರುತಿ, ಸ್ವಲ್ಪ ನಿಂತ್ಕೋ ಮಾರುತಿ. ನಿನ್ ಮೇಲ್ ಕೋಪ ಅಂತೂ ತುಂಬಾನೇ ಇದೆ. ಆದ್ರೆ ನಾವಿಲ್ದೆ ಹೋದ್ರೆ ನಿನ್ ಯಾವುದೇ ಕೆಲಸಗಳು ಕೂಡ ನಡೆಯೋದಿಲ್ಲ. ಅದಕ್ಕೋಸ್ಕರ ನಿಂಗೆ ಮತ್ತೊಂದು ಅವಕಾಶ ಕೊಡ್ತಾ ಇದ್ದೀವಿ. ನಿನ್ ಮೇಲ್ ನಮ್ಗೇನು ಕೋಪ ಇಲ್ಲ. ನಮ್ಮನ್ ಬಿಟ್ಟು ದಯವಿಟ್ಟು ಹೋಗ್ಬೇಡ. ನಿಮ್ ಎಲ್ಲಾರನ್ನು ಬಿಟ್ಟು ನಾವು ಎಲ್ಲೂ ಹೋಗಲ್ಲ ಬಂದು. ಇನ್ನೊಂದು ವಿಷಯ, ನಾವು ಮಾಡಿರೋ ತಪ್ಪಿಗೆ ನಿಮ್ ಹತ್ರ ನಾವು ಕ್ಷಮೆ ಕೇಳ್ತೀವಿ. ಮಾರುತಿ, ಮಿತ್ರರು ಕ್ಷಮೆ ಕೇಳೋದಿಲ್ಲ, ತಬ್ಬಿಕೊಳ್ತಾರೆ.
ನಿಮ್ಮ ಚರಣ ಸ್ಪರ್ಶದಿಂದ ಅರಮನೆ ಪಾವನವಾಯಿತು. ನಮ್ಮ ಮನಸ್ಸಿನ ಆನಂದಕ್ಕೆ ಪಾರವೇ ಇಲ್ಲದಂತಾಗಿದೆ. ಆಸೀನರಾಗಿ ಜಾಂಬವಂತರೇ. ರಾಜ ಕೇಸರಿ, ನಮ್ಮ ಆಕಾಂಕ್ಷೆ ಒಂದೇ, ಪ್ರತಿದಿನ ನಿಮ್ಮನ್ನ ಭೇಟಿ ಮಾಡೋಕ್ ಬರೋದು. ಜಾಂಬವಂತರೇ, ನೀವು ಮಾರುತಿಯನ್ನು ಹುಡುಕುತ್ತಿರುವಿರಾ? ಮತ್ತೆ ನಿಮ್ಮನ್ನ ಯಾರು ಭೇಟಿ ಮಾಡಕ್ ಬಂದಿದ್ದು? ಅಂದರೆ ನಮ್ಮ ಮಾತಿನ ಅರ್ಥ ನಾವು ಮಾರುತಿ ನೋಡಕ್ ಬಂದಿದ್ದೀವಿ ಅಂತ ನಿಮ್ಗೆ ಹೇಗೆ ತಿಳಿಯಿತು? ನಿಮ್ಮ ಭೇಟಿಯ ಬಳಿಕ ಮಾರುತಿ ಸದಾ ನಿಮ್ಮ ಬಗ್ಗೆಯೇ ಮಾತನಾಡುತ್ತಾನೆ. ಆಸೀನರಾಗಿ. ಎಲ್ಲ ಕಡೆನೂ ಹೀಗೆ ಆಗ್ತಾ ಇದೆ ಅಲ್ವೇ ಪ್ರಭು? ಪ್ರಣಾಮಗಳು ಜಾಂಬವಂತರೇ. ನಿಮ್ಮ ಸ್ನೇಹಿತರು, ನಮ್ಮ ಸಖಿಯರು ಒಂದು ಸಾರಿ ಮಾರುತಿ ಜೊತೆ ಮಾತಾಡ್ಬಿಟ್ರೆ ಸಾಕು, ಎಲ್ರೂ ಅವರಂತಾನೇ ಆಗ್ಬಿಡ್ತಾರೆ. ಅದು ಸ್ವಾಭಾವಿಕ ರಾಣಿ. ನಿಮ್ಮ ಮುದ್ದು ಮಗ ಇರೋದೇ ಹಾಗೆ. ಅವನನ್ನು ಇಷ್ಟಪಡದೆ ಇರೋದಕ್ಕೆ ಹೇಗೆ ಸಾಧ್ಯ? ಎಂದಿನಿಂದ ಅವನಿಗೆ ನಾವು ಶ್ರೀಹರಿಯ ಕಥೆಯನ್ನು ಹೇಳೋಕೆ ಆರಂಭಿಸಿದ್ವೋ ಅಂದಿನಿಂದ ನಮಗನ್ಸುತ್ತೆ ನಮ್ಮ ಜೀವನದ ಹೊಸ ಪರ್ವ ಆರಂಭ ಆಗಿದೆ ಅಂತ. ಜಾಂಬವಂತರೇ, ನಿಮ್ಮ ಹತ್ರ ಶ್ರೀಹರಿ ಕಥೆನ ಕೇಳ್ದಾಗಿಂದ ಅವರು ಪರಿವರ್ತನೆ ಆಗಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆಟ, ಪಾಠ, ಭೋಜನ ಯಾವುದ್ರಲ್ಲೂ ಆಸಕ್ತಿ ಇಲ್ಲ. ನಿನ್ನೆ ಅವರನ್ನ ಗಮನಿಸಿದಾಗ ಅವರು ಮಾತಾಡ್ತಿರೋ ರೀತಿ ನೋಡಿದ್ರೆ ಯಾವ್ದ್ರಲ್ಲೂ ಉತ್ಸಾಹ ಇದ್ದಾಗೆ ಇಲ್ಲ. ಅವ್ರಿಗದ್ ಯಾವ ಚಿಂತೆ ಕಾಡ್ತಿದ್ಯೋ ಏನೋ. ಆದ್ರೆ ನಮಗನ್ಸುತ್ತೆ ಮಾರುತಿ ಯಾವುದೋ ವಸ್ತುವಿನ ಹುಡುಕಾಟದಲ್ಲಿದ್ದಾರೆ ಅಂತ. ಅವ್ರು ಅದನ್ನ ಸರಿಯಾಗಿ ವ್ಯಕ್ತಪಡಿಸ್ತಿಲ್ಲ. ಇದೇ ನಿರೀಕ್ಷೆ ಇತ್ತು ಮಾರುತಿಯಿಂದ. ಅವರ ಮನಸ್ಸಿನಲ್ಲಿ ವಿಷ್ಣುವನ್ನ ಹುಡುಕುವ ತವಕ ಹೆಚ್ಚಾಗ್ತಿದೆ. ದೇವಿ ಅಂಜನಿ, ಮಹಾರಾಜ ಕೇಸರಿ, ಇದರಲ್ಲಿ ಚಿಂತಿಸುವಂಥದ್ದೇನಿದೆ? ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೇಮ ಅವರ ಮೇಲೆ ಸದಾ ಇರಲಿ. ಅವರ ಜೀವನದ ಹುಡುಕಾಟ ಏನಿದೆ ಅದನ್ನ ಮಾರುತಿ ಸ್ವತಃ ಹುಡ್ಕೊಳ್ತಾರೆ. ನೀವ್ ಹೇಳ್ತಿರೋ ಮಾತು ಸತ್ಯವಾಗ್ಲಿ ಜಾಂಬವಂತರೇ. ಅಂದ್ಹಾಗೆ ನೀವು ಏನು ಉಪದೇಶ ಮಾಡಿದ್ರಿ ಮಾರುತಿಗೆ? ನಾವಂತೂ ಅವ್ರಿಗೆ ಹೇಳ್ಬಿಟ್ಟಿದೀವಿ, ನೀವು ಮತಂಗ ಋಷಿನ ಭೇಟಿಯಾಗಿ ಅವರಿಂದನೇ ಮಾರ್ಗದರ್ಶನ ಪಡೀರಿ ಅಂತ. ಅಂತಿಮವಾಗಿ ಆ ಸಮಯ ಬಂದಾಗಿದೆ. ಭಕ್ತಿಯ ಪಥದಲ್ಲಿ ಮಾರುತಿಯ ಯಾತ್ರೆ ಆರಂಭವಾಗಿದೆ. ಅವನು ತನ್ನ ಆರಾಧ್ಯ ದೈವವನ್ನ ಹುಡುಕೋಕೆ ಹೊರಡ್ತಾನೆ. ಆರಾಧ್ಯ ದೈವ? ಆರಾಧ್ಯ ಅಂದ್ರೆ ನಾವು ಪೂಜಿಸೋ ವ್ಯಕ್ತಿ. ಹೇಗಂದ್ರೆ ಅವರು ಮಹಾಶಕ್ತಿಶಾಲಿಯಾಗಿರ್ತಾರೆ. ಮಹಾಶಕ್ತಿಶಾಲಿ ಅಂದ್ರೆ ಅಸುರರ ಜೊತೆ ಯುದ್ಧ ಮಾಡಬಹುದು. ಹಾ, ಆರಾಧ್ಯ ಅಂದ್ರೆ ಅವರೇ. ತಮ್ಮ ಭಕ್ತರನ್ನ ಕಾಪಾಡಕ್ಕೆ ರಾಕ್ಷಸರ ಜೊತೆ ಹೋರಾಡಿ ಅವ್ರ ಎದೆ ಸೀಳಿ ನಮ್ಮನ್ನ ಕಾಪಾಡ್ತಾರೆ. ಮತ್ತೆ ಈ ಸೃಷ್ಟಿನೂ ಕೂಡ ರಕ್ಷಣೆ ಮಾಡ್ತಾರೆ. ಆದ್ರೆ ಮತ್ತೊಂದು ವಿಶೇಷ ಏನಂದ್ರೆ ಅವರು ಎದುರುಗಡೆ ಬಂದಾಗ ನಮ್ಮ ಹೃದಯದಲ್ಲಿ ವೀಣೆ ಸಂಗೀತ ಕೇಳಿಸುತ್ತೆ. ನಿಜಾನಾ? ನಿಜ. ಅದಕ್ಕೆ ನಾವು ಮತಂಗ ಋಷಿಗಳ ಆಶ್ರಮಕ್ಕೆ ಹೋಗ್ತಿದೀವಿ. ಅವರನ್ನ ಕೇಳ್ತೀವಿ ಆರಾಧ್ಯ ದೇವ್ರ ಹತ್ರ ಹೇಗ್ ತಲುಪೋದು ಅಂತ. ನಾವು ಬೇಗ ಬಂದ್ಬಿಡ್ತೀವಿ. ನೀವು ನಮಗೋಸ್ಕರ ಕಾಯ್ತಾ ಇರಿ. ಮಾರುತಿ! ಮತಂಗ ಋಷಿಗಳಿಗೆ ಮಾರುತಿ ಕಡೆಯಿಂದ ಪ್ರಣಾಮಗಳು. ನಾವು ನಿಮ್ಮ ದಾರಿಯನ್ನೇ ಕಾಯುತ್ತಿದ್ದೆವು ಮಾರುತಿ. ನಮ್ಮ ಆಶ್ರಮಕ್ಕೆ ನಿಮಗೆ ಸ್ವಾಗತ. ನಮ್ಮ ಆಶ್ರಮಕ್ಕೆ ನಿಮಗೆ ಸ್ವಾಗತ ವತ್ಸ. ಆಗಮಿಸಿ. ನೀವು ನಮ್ಮ ಆಶ್ರಮಕ್ಕೆ ಬಂದದ್ದು ವಿಶೇಷ ಕಾರ್ಯದ ಮೇಲೋ ಅಥವಾ? ವಿಶೇಷ ಇದೆ ಗುರುಗಳೇ. ನಮ್ಮಮ್ಮ ನಮ್ಗೆ ಏನು ಉಪದೇಶ ನೀಡಿದ್ರು ಅಂದ್ರೆ ನೀವು ನಮ್ಗೆ ಮಾರ್ಗದರ್ಶನ ನೀಡ್ಬೇಕಂತೆ. ಕೃಪೆ ಮಾಡಿ ನಮ್ಗೆ ಹೇಳಿ ಗುರುಗಳೇ, ನಮ್ಮ ಆರಾಧ್ಯ ದೇವರು ಎಲ್ಲಿ ಸಿಗ್ತಾರೆ? ನಿಮ್ಮನ್ನು ನೋಡಿದರೆ ನಮಗೆ ಬೇರೊಬ್ಬರು ನೆನಪಿಗೆ ಬರುತ್ತಾರೆ ಬಾಲಕ. ಹೌದಾ? ಯಾರು ಗುರುಗಳೇ? ಭಕ್ತ ಧ್ರುವ. ಭಕ್ತ ಧ್ರುವ? ಏನ್ ಹೇಳಿ ಅವ್ರ ಕತೆ? ನಾವು ಹೇಳುತ್ತೇವೆ. ಸತ್ಯಯುಗದಲ್ಲಿ ಉತ್ತನಪಾದ ಎಂಬ ಒಬ್ಬ ರಾಜನಿದ್ದ. ಅವನಿಗೆ ಇಬ್ಬರು ಪತ್ನಿಯರಿದ್ದರು, ಸುರುಚಿ ಮತ್ತು ಸುನೀತಿ. ಧ್ರುವ ಉತ್ತನಪಾದ ಮತ್ತು ಸುರುಚಿ ಮೊದಲನೇ ಮಗ. ಜ್ಯೇಷ್ಠ ಪುತ್ರನಾದ ಕಾರಣದಿಂದ ರಾಜ್ಯದ ಸಿಂಹಾಸನದ ಉತ್ತರಾಧಿಕಾರಿ ಧ್ರುವ ಆಗಿದ್ದ. ಆದರೆ ರಾಜನಿಗೆ ತನ್ನ ಎರಡನೇ ಪತ್ನಿ ಮೇಲೆ ಪ್ರೇಮ ಅಧಿಕವಿತ್ತು.
ಆಕೆ ತನ್ನ ಛಲ, ಬಲ ಮತ್ತು ಕೌಶಲ್ಯದಿಂದ ರಾಣಿ ಸುರುಚಿ ಮತ್ತು ಪುತ್ರ ಧ್ರುವನನ್ನು ಮಹಾರಾಜ ಉತ್ತನಪಾದನ ಹತ್ತಿರ ಬರಲು ಬಿಡುತ್ತಿರಲಿಲ್ಲ. ಏನಾದರೂ ಮಾಡಿ ತನ್ನ ಪುತ್ರನನ್ನು ರಾಜನನ್ನಾಗಿ ಮಾಡುವ ಯೋಜನೆ ಇತ್ತು. ಒಂದು ದಿನ ಧ್ರುವ ತಮ್ಮ ತಂದೆ ಮಹಾರಾಜರ ತೊಡೆ ಮೇಲೆ ಕುಳಿತು ಆಟ ಆಡುವಾಗ ಸುನೀತಿ ಅವನನ್ನು ಕರೆದು ಹೇಳಿದಳು, ನೀನು ನಿನ್ನ ತಂದೆಯ ಬಳಿ ಹೋಗಬಾರದೆಂದು. ಧ್ರುವ ಅದನ್ನು ವಿರೋಧಿಸಿದ. ಸುನೀತಿ ಹೇಳಿದಳು, ಶ್ರೀ ವಿಷ್ಣುವಿನ ಅನುಮತಿ ತೆಗೆದುಕೊಂಡರೆ ಮಾತ್ರ ನೀನು ನಿನ್ನ ತಂದೆಯ ಬಳಿ ಹೋಗಬಹುದು ಎಂದು. ಇದನ್ನು ಕೇಳಿ ಬಾಲಕ ಧ್ರುವ ನಿರ್ಧರಿಸಿಬಿಟ್ಟ. ನಂತರ ಧ್ರುವ ನೀಲಿಗಿರಿ ಪರ್ವತದ ಅಭಯಾರಣ್ಯಕ್ಕೆ ಹೋದ. ಅಲ್ಲಿ ಜ್ಞಾನ ಸರೋವರದ ದಡದಲ್ಲಿ ಕುಳಿತು ಅಲ್ಲಿ ಘೋರ ತಪಸ್ಸು ಮಾಡಲಾರಂಭಿಸಿದ. ಕೊನೆಗೆ ಅವನಿಗೆ ಅವನ ಆರಾಧ್ಯ ದೇವರು ಸಿಕ್ಕಿಬಿಟ್ಟರು. ಯಾವಾಗ ಧ್ರುವನಿಗೆ ಆರಾಧ್ಯ ದೇವ್ರು ಸಿಕ್ಕಿದ್ರು ಆಗ ಅವ್ರಿಗೂ ಕೂಡ ವೀಣೆ ಸಂಗೀತ ಕೇಳಿಸಿರ್ಬೇಕು ಅಲ್ವಾ ಗುರುಗಳೇ? ನಾವು ಅವರನ್ನ ಕೇಳ್ಬೋದಾ ಹೇಗ್ ತಪಸ್ ಮಾಡಿದ್ರು ಅಂತ? ತಮ್ಮ ಆರಾಧ್ಯರ ಆಶೀರ್ವಾದದಿಂದ ಧ್ರುವನಿಗೆ ಬ್ರಹ್ಮಾಂಡದಲ್ಲಿ ತನ್ನ ಸ್ಥಾಯಿ ಸ್ಥಾನ ಸಿಕ್ಕಿಯಾಗಿದೆ ಮಾರುತಿ. ಈಗ ಧ್ರುವ ಎಲ್ಲಿದ್ದಾರೆ? ಅಲ್ಲಿ ನೋಡು. ಧ್ರುವ ನಕ್ಷತ್ರ? ಹೌದು ಪುತ್ರ, ಆಕಾಶದಲ್ಲಿ ಸ್ಥಿತವಾಗಿ ಮತ್ತು ಪೃಥ್ವಿಯ ಮೇಲೆ ಸದಾ ಪ್ರಜ್ವಲಿಸುತ್ತಿರುತ್ತಾನೆ. ಭಕ್ತಿಯ ಪರಾಕಾಷ್ಠೆ ಆ ಧ್ರುವ. ಅವನ ಸಮರ್ಪಣೆ, ಅವನ ನಿಷ್ಠೆಗೆ ಭಗವಂತ ಸಹ ವಿವಶನಾಗಿ ಕೆಳಗಿಳಿದು ಬಂದ. ನೀವು ಧ್ರುವನ ಅನುಸರಣೆ ಮಾಡಿದರೆ ನಿಶ್ಚಯವಾಗಿ ನೀವು ನಿಮ್ಮ ಆರಾಧ್ಯರನ್ನು ಪಡೆಯುವಿರಿ. ನಾವು ಅದನ್ನೇ ಮಾಡ್ತೀವಿ, ಧ್ರುವನ ಅನುಸರಣೆನೂ ಮಾಡ್ತೀವಿ. ಮತ್ತು ಅವರು ತೋರಿಸಿದ ಮಾರ್ಗದಲ್ಲಿ ನಮಗ್ ಗೊತ್ತಾಯ್ತು ಗುರುದೇವ, ನೀವು ನಮ್ಗೆ ತುಂಬಾ ದೊಡ್ಡ ಉಪದೇಶ ಮಾಡಿದ್ದೀರಾ. ಅದಕ್ಕೋಸ್ಕರ ನಾವು ನಿಮ್ಗೆ ಸದಾ ಆಭಾರಿಗಳಾಗಿರ್ತೀವಿ. ನಮಗೆ ಆಜ್ಞೆ ಕೊಡಿ. ಪ್ರಣಾಮಗಳು ಗುರುದೇವ. ಬಹಳ ಶೀಘ್ರದಲ್ಲಿದ್ದಾನೆ ಅಂಜನಿ ಪುತ್ರ ಮಾರುತಿ. ಹೇ ಮಹಾದೇವ, ನಿಮ್ಮ ಲೀಲೆ ಮಹಾಲೀಲೆ. ಪ್ರಭು, ಮತ್ತೊಮ್ಮೆ ಸಂಪೂರ್ಣ ವಿಷಯ ಕೇಳುವ ಮೊದಲೇ ಮಾರುತಿ ಅಲ್ಲಿಂದ ಹೊರಟೇ ಬಿಟ್ಟ. ಮಾರುತಿಯ ವಿಶೇಷತೆಯೇ ಅದು ದೇವಿ. ಉತ್ಸಾಹ ಅಧಿಕವಾಗಿದೆ, ಆದರೆ ತಾಳ್ಮೆಯೂ ಕಡಿಮೆ. ಅಂದರೆ ಮತಂಗ ಋಷಿಗಳ ಮಾತು ಅರ್ಥವಾಯಿತೆ ಅಥವಾ ಇಲ್ಲವೇ? ಮಾರುತಿಗೆ ಅವನ ಮಾರ್ಗ ಸಿಕ್ಕಿದೆ? ಅದನ್ನು ಸಮಯವೇ ನಿರ್ಧರಿಸಬೇಕು ದೇವಿ. ಸಿಕ್ತು ಸಿಕ್ತು, ನಮ್ಗೆ ಮಾರ್ಗ ಸಿಕ್ತು ಸಿಕ್ತು. ಏನ್ ಮಾರ್ಗ ಮಾರುತಿ? ನಮ್ಮ ಆರಾಧ್ಯರನ್ನ ಹುಡ್ಕೋ ಮಾರ್ಗ. ಮತಂಗ ಋಷಿಗಳು ನಾವು ಕೇಳಿದ ಪ್ರಶ್ನೆಗೆ ಆನಂದ ಪಟ್ಟು ನಮ್ ಸಮಸ್ಯೆಗೆ ಪರಿಹಾರ ಕೊಟ್ರು. ಏನ್ ಪರಿಹಾರ ಕೊಟ್ರು ಮಾರುತಿ? ಮತ್ತೆ ನೀನ್ ನಿನ್ನ ಆರಾಧ್ಯ ದೇವ್ರ ಹತ್ರ ಹೇಗ್ ತಲುಪ್ತೀಯ? ಆ ನಕ್ಷತ್ರ. ನಕ್ಷತ್ರದ ಸಹಾಯದಿಂದ? ಸುಮ್ಮನೆ ತಲೆ ತಿನ್ಬೇಡ ಮಾರುತಿ, ನಮ್ಗೆ ಸ್ಪಷ್ಟವಾಗಿ ಹೇಳು, ಆ ನಕ್ಷತ್ರ ನಿನ್ನ ನಿನ್ನ ಆರಾಧ್ಯ ದೇವ್ರ ಹತ್ರ ಹೇಗ್ ಕರ್ಕೊಂಡೋಗುತ್ತೆ? ಅದೇನು ಸಾಧಾರಣವಾದ ನಕ್ಷತ್ರ ಅಲ್ಲ ಮಿತ್ರ. ಆ ನಕ್ಷತ್ರದ ಹೆಸರು ಧ್ರುವ ನಕ್ಷತ್ರ. ಆ ನಕ್ಷತ್ರ ಯಾವ ಕಡೆ ಹೋಗುತ್ತೋ ಅದ್ರ ಹಿಂದೆ ನಾವು ಹೋಗ್ಬೇಕು. ಆಗ ನಮ್ಮ ಆರಾಧ್ಯ ದೈವ ಸಿಕ್ಬಿಡ್ತಾರೆ. ಋಷಿವರ್ಯರು ಆಮೇಲೆ ಏನ್ ಹೇಳಿದ್ರು? ಮುಂದೆ ಏನು ಅಂತ ಕೇಳೋ ಅವಶ್ಯಕತೆನೇ ಇರ್ಲಿಲ್ಲ. ನಮ್ಗೀಗ ತುಂಬಾ ಚೆನ್ನಾಗ್ ಗೊತ್ತಿದೆ. ಭಕ್ತರಾಜ ಧ್ರುವಂತರ ನಾವು ಹೇಗಾದ್ರೂ ಮಾಡಿ ಜ್ಞಾನ ಸರೋವರಕ್ಕೆ ತಲುಪಬೇಕು. ಅಲ್ಲೇ ನಮ್ಮ ಆರಾಧ್ಯರು ಸಿಗ್ತಾರೆ. ಈಗ್ಲೇ ನಾವು ನಮ್ಮ ಯಾತ್ರೆನ ಪ್ರಾರಂಭ ಮಾಡ್ಬೇಕು. ಆ ಯಾತ್ರೆಯಲ್ಲಿ ನಾವು ನಿಮ್ ಜೊತೆ ಬರ್ತೀವಿ ಮಾರುತಿ. ಹಾಗೆಲ್ಲ ಹೋಗ್ಬಾರ್ದು, ಯಾಕಂದ್ರೆ ಧ್ರುವ ಒಬ್ರೇ ಹೋಗಿದ್ರಂತೆ. ಈಗ ನಾವು ಒಬ್ರೇ ಹೋಗ್ತೀವಿ. ನಮ್ಮ ಆರಾಧ್ಯ ದೈವ ನಮಗ್ ಸಿಕ್ಕಿದ ತಕ್ಷಣ ನಾವು ನಿಮ್ಗೆ ಮಾತು ಕೊಡ್ತೀವಿ.
ಅವ್ರನ್ನ ನಾವು ಇಲ್ಲಿಗೆ ಕರ್ಕೊಂಡ್ ಬರ್ತೀವಿ. ನಿಮ್ಮೆಲ್ರಿಗೂ ಅವ್ರ ಪರಿಚಯ ಮಾಡಿಸ್ತೀವಿ. ರಾಣಿ ಮತ್ತೆ ನಿಂಗೆ ಒಬ್ನೇ ಹೋಗೋಕೆ ಅನುಮತಿ ಕೊಡದೇ ಇದ್ರೆ ಹಾಗೇನಾದ್ರೂ ಆದ್ರೆ ನೀನ್ ಏನ್ ಮಾಡ್ತೀಯ ಮಾರುತಿ? ಪ್ರಭು, ಮಾರುತಿ ಮತಂಗ ಋಷಿಯ ಮಾತನ್ನು ಮತ್ತೆ ಶಬ್ದಗಳಲ್ಲಿ ಅರ್ಥೈಸಿಕೊಂಡಿದ್ದಾನೆ. ಋಷಿಗಳು ಹೇಳಿದ ಮಾತಿನ ಅನುಸರಣೆಯ ಅರ್ಥವೇನೆಂದರೆ ಭಕ್ತ ಧ್ರುವನಿಂದ ಪ್ರೇರಣೆ ಪಡೆದು ಮಾರುತಿ ಸಹ ಧ್ಯಾನದ ಮಾರ್ಗ ಪಡೆಯಲಿ ಎಂದು. ಆದರೆ ಮಾರುತಿ ಅರ್ಥ ಮಾಡಿಕೊಂಡ ಅನುಸರಣೆಯ ಅರ್ಥವೇನೆಂದರೆ ಹಿಂದೆ ಹಿಂದೆ ಹೋಗುವುದು ಎಂದು. ಶಬ್ದಗಳ ಮೇಲಿನ ಪ್ರೀತಿಯಿಂದ ದೊಡ್ಡ ದೊಡ್ಡ ಜ್ಞಾನಿಗಳು ಧರ್ಮದ ಹೆಸರಿನಲ್ಲಿ ಅಧರ್ಮ ಮಾಡಿದ್ದಾರೆ. ಇವನು ಇನ್ನೂ 5 ವರ್ಷದ ಪುಟ್ಟ ಬಾಲಕ ಅಷ್ಟೇ. ಇದೇ ನನ್ನನ್ನು ಕಾಡುವ ಚಿಂತೆ ಪ್ರಭು. ಆಕಾಶದಲ್ಲಿರುವ ಧ್ರುವತಾರೆಯನ್ನು ಧರೆಯ ಮೇಲೆ ಇರುವ ಈ ಪುಟ್ಟ ಮಾರುತಿ ಹೇಗೆ ಹಿಂಬಾಲಿಸುತ್ತಾನೆ? ಉತ್ತರ ಪ್ರಶ್ನೆಯಲ್ಲೇ ಅಡಗಿದೆ ದೇವಿ. ಶ್ರೀಹರಿಯ ಭಕ್ತಿ, ತನ್ನ ಆರಾಧ್ಯರನ್ನು ಪಡೆಯುವ ಆಸೆ ಎರಡೂ ಸಮಾನವಾಗಿದೆ. ಅಂದರೆ ಎರಡರ ಲಕ್ಷ್ಯವೂ ಒಂದೇ. ಆದರೆ ಲಕ್ಷ್ಯದವರೆಗೆ ತಲುಪುವ ಮಾರ್ಗ ಭಿನ್ನವಾಗಿದೆ. ಯಾವ ರೀತಿ ಧ್ರುವನ ದೃಢಭಕ್ತಿಯು ಅವನನ್ನು ಧ್ರುವತಾರಿಯಂತೆ ಅಮರವಾಗಿಸಿತು, ಅದೇ ರೀತಿ ಮಾರುತಿಯ ಭಕ್ತಿಯೋ ಅನುಗಾಲ ಈ ಸೃಷ್ಟಿಯಲ್ಲಿ ಭಕ್ತ ಶ್ರೇಷ್ಠನನ್ನಾಗಿಸುವುದು. ನಿಮ್ಮ ಮಾತು ಅರ್ಥವಾಯಿತು. ಆದರೆ ತನ್ನ ಯಾತ್ರೆ ಆರಂಭಿಸುವ ಮೊದಲೇ ಮಾರುತಿಯ ಎದುರು ಇನ್ನೊಂದು ಪರೀಕ್ಷೆ ಇದೆ. ತನ್ನ ತಾಯಿಯಿಂದ ಗೃಹತ್ಯಾಗ ಮಾಡಿ ಅರಣ್ಯಕ್ಕೆ ಹೋಗಲು ಅನುಮತಿ ಪಡೆಯಬೇಕು. ಅಮ್ಮನ ಅನುಮತಿ ಇಲ್ಲದೆ ಯಾವ ಸಾಹಸಿಯೂ ತನ್ನ ಪ್ರಯಾಣ ಆರಂಭಿಸುವುದಿಲ್ಲ ದೇವಿ. ಮಾರುತಿಯ ಜೀವನದ ಲಕ್ಷ್ಯ ಸೃಷ್ಟಿಯಲ್ಲಿ ಭಕ್ತಿಯ ಶಕ್ತಿಯನ್ನು ಸ್ಥಾಪನೆ ಮಾಡುವುದು ಮತ್ತು ಅದನ್ನು ಜೀವಂತವಾಗಿರುವುದು. ಇದು ಸಾಧ್ಯವಾಗುವುದು ಅವರಿಗೆ ತಮ್ಮ ಆರಾಧ್ಯ ದೈವ ಸಿಕ್ಕಾಗ. ಆಗ ಅವನ ಮನದಲ್ಲಿ ಅಮೃತಧಾರೆ ಹರಿಯುತ್ತದೆ. ಅದು ಈ ಸೃಷ್ಟಿಯನ್ನೇ ಆವರಿಸುತ್ತದೆ. ಅಂದರೆ ಮಾರುತಿಗೂ ತಿಳಿದಿಲ್ಲ, ಅಂಜನಿಗೂ ತಿಳಿದಿಲ್ಲವೇ ಪ್ರಭು? ಈ ಸಮಯದಲ್ಲಿ ಅವರ ಒಂದು ನಿರ್ಣಯದ ಮೇಲೆ ಈ ಪ್ರಪಂಚದ ನಾಳೆಯ ಭವಿಷ್ಯ ನಿಂತಿದೆ ಎಂದು. ರಾಣಿ ಮಾತೆ, ದವಸ ಧಾನ್ಯಗಳನ್ನು ತಂದಿದ್ದೇವೆ, ಪರೀಕ್ಷಿಸಿಕೊಳ್ಳಿ. ನೀವು ನಡೀರಿ, ನಾವು ಬರ್ತಿದೀವಿ. ಮೃದುಲಾ, ಅಕ್ಕಿಗೆ ತುಂಬಾ ನೀರು ಹಾಕೋದ್ ಬೇಡ, ಪಾಯಸ ಮಾಡ್ಬೇಕು. ತರಕಾರಿಗಳನ್ನೆಲ್ಲ ಬೇಗ ಬೇಗ ಹೆಚ್ಚಿ, ಆಯ್ತಾ? ಭೋಜನನ ಬೇಗ ಬೇಗ ತಯಾರು ಮಾಡಿ. ಅಮ್ಮ, ಮಾರುತಿ, ನೀವು ಬೇಗ ಬಂದ್ಬಿಟ್ರಾ? ನೀವು ಹೋಗಿ ಬೇಗ ಕೈ ಕಾಲು ಮುಖ ತೊಳ್ಕೊಂಡು ಬನ್ನಿ. ಅಷ್ಟರಲ್ಲಿ ನಾವು ನಿಮ್ಗೆ ಊಟದ ವ್ಯವಸ್ಥೆ ಮಾಡ್ತೀವಿ, ಸರಿನಾ? ಅಮ್ಮ, ನೀವೊಬ್ರೆ ಎಷ್ಟು ಅಂತ ಕೆಲಸ ಮಾಡ್ತೀರಿ? ನಿಮ್ಗೆ ಜವಾಬ್ದಾರಿ ಹೊತ್ತು ಸುಸ್ತಾಗಿರುತ್ತೆ. ಇವತ್ತು ನಾವು ನಿಮ್ಗೆ ಸೇವೆ ಮಾಡ್ತೀವಿ. ಬನ್ನಿ ಅಮ್ಮ. ಮಾರುತಿ, ಬನ್ನಿ ಅಮ್ಮ. ಯಾಕೆ ಮಾರುತಿ, ಏನಾಯ್ತು? ಕೂತ್ಕೊಳ್ಳಿ ಅಮ್ಮ. ನಿಮ್ಮ ಕಾಲ್ ಕೊಡಿ. ಓ ಮಾರುತಿ, ಅಯ್ಯೋ ಬೇಡ ಮಾರುತಿ, ಏನ್ ಮಾಡ್ತಾ ಇದ್ದೀರಾ ನೀವು? ಅಮ್ಮ, ಕೃಪೆ ಮಾಡಿ ನೀವು ನಮ್ಗೆ ನಿಮ್ ಸೇವೆ ಮಾಡೋಕೆ ಒಂದೇ ಒಂದು ಸಣ್ಣ ಅವಕಾಶ ಮಾಡಿಕೊಡಿ. ಆದ್ರೆ ಮಾರುತಿ, ನಮಗೆ ಸೇವೆ ಅವಶ್ಯಕತೆ ಇಲ್ಲ ಕಂದ. ನಾವು ಚೆನ್ನಾಗೇ ಇದ್ದೀವಿ. ನೀವ್ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ದೀರಿ? ಚಿಂತೆನೂ ಮಾಡ್ತೀವಿ, ಹಾಗೆ ಸೇವೆನೂ ಮಾಡ್ತೀವಿ. ಯಾಕಂದ್ರೆ ಅಮ್ಮನ ಸೇವೆ ಮಾಡೋದು ಪ್ರತಿ ಮಕ್ಕಳ ಧರ್ಮ. ನಾವು ನಿಮ್ಗೆ ಧನ್ಯವಾದನೂ ಹೇಳ್ಬೇಕಾಗಿದೆ. ನೀವು ಹೇಳಿದ ಪ್ರಕಾರ ನಾವು ಮತಂಗ ಋಷಿಗಳ ಹತ್ರ ಹೋಗಿದ್ವಿ. ಅವ್ರ ಹತ್ರ ನನ್ನ ಎಲ್ಲ ರೀತಿ ಪ್ರಶ್ನೆಗಳಿಗೂ ಉತ್ತರ ಸಿಕ್ತು. ಹೌದಾ ಮಾರುತಿ, ಎಷ್ಟು ಸಂತೋಷದ ವಿಷಯ. ಅದಕ್ಕೆ ಅಂತ ಕಾಣತ್ತೆ ನನ್ನ ಈ ಮುದ್ದು ಕಂದ ಅಮ್ಮನ್ ನೋಡಕ್ಕೆ ಬೇಗ ವಾಪಸ್ ಬಂದ್ರು ಅಲ್ಲ? ಮಾರುತಿ, ಏನಾಯ್ತು ಕಂದ?
ನಮ್ ಸಮಸ್ಯೆಗೆ ಪರಿಹಾರವಾಗಿ ಗುರುಗಳು ಏನಂತ ಹೇಳಿದ್ರಂದ್ರೆ ಇದನ್ನ ಮಾಡೋ ಅವಶ್ಯಕತೆ ಇದೆಯಂತೆ, ಅದನ್ನ ಪೂರ್ಣ ಮಾಡ್ಬೇಕಂದ್ರು. ಏನದು ಪರಿಹಾರ? ಮೊದಲು ನೀವ್ ಹೇಳಿ, ಅದನ್ನ ಮಾಡೋಕೆ ಅವಶ್ಯವಾಗಿ ಅನುಮತಿ ನೀಡ್ತೀರಾ? ಮೊದಲು ವಿಷಯ ಏನು ಅಂತ ಹೇಳಿ. ಯಾವ್ದಕ್ಕೆ ಅನುಮತಿ? ಅಮ್ಮ, ಕ್ಷಮಿಸಿ ಮಹಾರಾಣಿ, ಕಣಜದ ಕೋಣೆಯಲ್ಲಿ ನಿಮ್ಮನ್ನು ನಿರೀಕ್ಷಿಸುತ್ತಿದ್ದಾರೆ. ನೀವು ಹೊರಡಿ, ನಾವು ಬರ್ತೀವಿ. ಅಮ್ಮ, ನಮ್ಮ ಮಾತು ಇನ್ನು ಪೂರ್ತಿ ಆಗಿಲ್ಲ. ಮಾರುತಿ, ಈ ಕೆಲಸ ತುಂಬಾ ಮುಖ್ಯವಾದದ್ದು. ನಾವು ಹೀಗೆ ಹೋಗಿ ಹೀಗೆ ಬಂದ್ಬಿಡ್ತೀವಿ, ಆಮೇಲೆ ಇಬ್ರು ಕುತ್ಕೊಂಡು ತುಂಬಾ ಮಾತಾಡೋಣ, ಸರಿನಾ? ಆದ್ರೆ ಅಮ್ಮ, ನಾವು ನಿಮ್ಮ ಹತ್ರ ಅನುಮತಿ ಕೇಳಕ್ ಬಂದಿದ್ದು. ಪುತ್ರ ಮಾರುತಿ, ಗುರುದೇವರು ನಿಮಗೆ ಏನು ಮಾರ್ಗದರ್ಶನ ಕೊಟ್ಟಿದ್ದಾರೋ ಅದು ಸರಿಯಾಗೇ ಇರುತ್ತೆ. ಇದ್ರ ಹೊರತಾಗಿ ನಿಮ್ಮ ವಿವೇಕ, ಬುದ್ಧಿ ಮೇಲೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಆದ್ರಿಂದ ನೀವು ಏನೇ ಕಾರ್ಯ ಮಾಡಿ ಬಯಸಿದ್ರು ಅದಕ್ಕೆ ನಮ್ಮ ಸಂಪೂರ್ಣ ಅನುಮತಿ ಮತ್ತೆ ಆಶೀರ್ವಾದ ಕೂಡ ಇದೆ. ನಮ್ಗಾಗ್ತಿರೋ ಆನಂದನ ನಾವು ನಿಮ್ಗೆ ಹೇಗೆ ಹೇಳೋದು? ನೀವು ಈ ಸೃಷ್ಟಿಯಲ್ಲೇ ತುಂಬಾ ಒಳ್ಳೆ ತಾಯಿ.